ಮಾರ್ತಿ ಸೊಪ್ಪು ಕಿತ್ಕೊಡ್ಲಾ ಏನಂತ ಮಾರ್ತಿ ಬೈಗೆ ಅಲ್ಲಿಂದ ಕಿತ್ತಾಕ್ತೀನಿ ಕೊಡೋ ಸಡನ್ ಆಗಿ ಬ್ಲಾಸ್ಟ್ ಆಗೋಯ್ತು ಕುಕ್ಕರು. ನಿಜ ಹುಷಾರಾಗಿರ್ರಿ ಹೆಣ್ಮಕ್ಳು ಅಡುಗೆ ಎಲ್ಲ ಮಾಡಬೇಕಾದ್ರೆ. ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅಪ್ಪನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಹೋಗಿದ್ನಲ್ಲ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು. ಮಾರ್ನಿಂಗ್ ಏನು ಅಷ್ಟೊಂದೇನು ವೀಡಿಯೋ ನಾನು ಮಾಡಲಿಲ್ಲ. ಒಂದು ಸ್ವಲ್ಪ ಹೊತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊಲದ ಹತ್ರ ಬಂದಿದ್ವಿ. ಅಮ್ಮ ಕಳೆ ಎಲ್ಲ ಕೀಳಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಕೂಡ ಬಂದಿದ್ನಲ್ಲ, ಹಾಗೆ ಅಲ್ಲೆಲ್ಲ ಸ್ವಲ್ಪ ಹೊತ್ತು ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡು ನಾನು ಅಪ್ಪು ಇಬ್ಬರು ರೇಗಿಸ್ತಾ ಇದ್ವಿ ಅವ್ರ ಅಜ್ಜಿನ. ಇನ್ನು ಅಪ್ಪು ಅಂತೂ ಎಷ್ಟು ಗೋಳಾಡಿಸ್ತಾನೆ ಅವ್ರ ಅಮ್ಮಮ್ಮನ್ನ ಅಂದರೆ, ನಾನು ಇವತ್ತು ನೋಡಿದ್ಗೆ ಗೊತ್ತಾಯ್ತು ಅವ್ನು ಎಷ್ಟು ಅವ್ರ ಅಮ್ಮಮ್ಮನ ಗೋಳಾಡಿಸ್ತಾನೆ ಅಂತ ಹೇಳ್ಬಿಟ್ಟು. ಅವ್ರು ಕಳೆ ಕೀಳಕ್ಕೆ ಹೋಗ್ತಾರೆ, ನಾನು ಕೀಳ್ತೀನಿ ಅಂತ ಇದನ್ನೇ ಈಸ್ಕೊಂಡು ಕೀಳೋದು ಮಾಡೋದು ಅಳೋದು ಎಲ್ಲ ಮಾಡ್ತಾಯಿದ್ದ. ಆದಷ್ಟು ನಾವು ಹೊಲ್ದ ಹತ್ರನೇ ತುಂಬ ಸಮಯನೇ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ನಾನು ಅಂದೆ ಹೂವು ಗಿಡಗಳು ಮತ್ತು ಸೊಪ್ಪಿನ ಇದು ಬರುತ್ತೆ ಸೀಡ್ಸ್ ಎಲ್ಲ, ಅದನ್ನೆಲ್ಲ ತಂದುಕೊಡ್ತೀನಿ ಹಾಕುಮ್ಮ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಅದನ್ನೇ ಹೇಳ್ತಾಯಿದ್ರು ಅಮ್ಮನೂ, ಹಾಕ್ತೀನಿ ಮೆಣಸಿನ್ಕಾಯಿ ಗಿಡ ಎಲ್ಲ ಹಾಕ್ತೀನಿ ಅಂತಲೂ ಹೇಳ್ತಾಯಿದ್ರು. ಸೊ ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಚೆನ್ನಾಗಿ ಆಗುತ್ತೆ, ಅವೆಲ್ಲ ಇನ್ನೂ ಚೆನ್ನಾಗಿ ಕಾಣಿಸ್ತವೆ ಹೊಲ ಎಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಕೂಡ ತಂದುಕೊಡ್ತೀನಿ ಹೂವಿನ ಗಿಡಗಳನ್ನೆಲ್ಲ ಹಾಕು ಅಂತಲೇ ಹೇಳಿದೆ. ಆದರೆ ಅಪ್ಪನ ಇಟ್ಕೊಂಡು ಈ ಥರ ಕಳೆ ಎಲ್ಲ ಕೀಳಕ್ಕೆ ಹೋದರೆ ಅವ್ನು ಬಿಡಲ್ಲ, ಚೇಷ್ಟೆ ಮಾಡಿಕೊಂಡು ಅವ್ರ ಅಮ್ಮನ ಹತ್ರ ಈಸ್ಕೊಂಡು ಆ ಕೈ ಕುಡ್ಲನ್ನ ಈ ಥರ ಮಾಡ್ತಾಯಿದ್ದ. ಹೀಗೆಲ್ಲ ತಂಟೆ ಮಾಡ್ತಾಯಿದ್ದಾನೆ ನೋಡಿ. ಏನಂತಪ್ಪ ಸೊಪ್ಪು ಮಾರ್ತಿ ಸೊಪ್ಪು ಕಿತ್ಕೊಡ್ಲಾ ಏನಂತ ಮಾರ್ತಿ? 10 ರೂಪಾಯಿ ಸೊಪ್ಪು ಮಾರ್ತಿ ಕಿತ್ಕೊಡ್ಲಾ? ಸೊಪ್ಪು ಅಂತ ಮಾರ್ಬೇಕು. ಮಾರಲ್ವಾ? ಯಾಕೆ? ಜಿಯಪ್ಪ ಬರ್ತದ? ಏನು ಬರಲ್ಲ, ಮಾರ್ಕೊಂಬರಲ್ಲ, ದುಡ್ಡು ಕೊಡಲೇ ಏನು. ಹಳ್ಳಿಲಿ ಸಿಗೋ ವಾತಾವರಣನೇ ಬೇರೆ ಥರ ಇರುತ್ತೆ. ನನಗೆ ನಮ್ಮೂರು ಎಷ್ಟು ಇಷ್ಟನೋ ಹಾಗೆ ಅಮ್ಮನೂರು ಅಷ್ಟೇ ಇಷ್ಟ. ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿನ ವಾತಾವರಣ. ಅದರಲ್ಲೂ ಇವಾಗ ಎಲ್ಲರೂ ಹೊಲ ಎಲ್ಲ ಉಳಿಸ್ತಾ ಇರ್ತಾರೆ, ಆ ಪಕ್ಷಿಗಳು ಓಡಾಡೋದು, ಅದ್ರ ಉಳಬೇಕಾದ್ರೆ ಆ ಥರದ್ದೆಲ್ಲ ನೋಡೋದು ನಂಗೆ ತುಂಬಾ ಇಷ್ಟ. ಅಮ್ಮನೂ ಉಳಿಸಿದ್ರು, ಆದರೆ ನಾನು ನೋಡೋದಕ್ಕಾಗಲಿಲ್ಲ. ಆಮೇಲೆ ಹೇಳಿದ್ರು ಉಳಿಸ್ತೆ ಅಂತ ಹೇಳಿದ್ರು. ಬಡ್ರೈತ ಕೆಲಸ ಮಾಡೋಣ. ಬಡ್ರೈತನ ಮಗಳು ಕಡ ನಾನು. ಏನು ಗಿಡಕ್ಕೆ ಮಣ್ಣು ಕೊಡೋಣ? ಸೊಪ್ಪು ಕಿತ್ಕೊಡ್ತೀನಿ, ಮಾರ್ಕೊಂಬಾಗಪ್ಪ 10 ರೂಪಾಯಿಗೆ ಅಂಗಡಿ ತಕ್ಕೋಗಿ. ಏನು ಫೋನಾ? ಅಪ್ಪನ ಅಲ್ಲಿ ಬಿಟ್ಟಿದ್ದೀರಾ, ನಿಮಗೆ ಬೇಜಾರಾಗಲ್ವಾ? ಯಾವಾಗ ಕರ್ಕೊಂಡು ಬರ್ತೀರಾ? ಎಷ್ಟು ತಿಂಗಳಾಗುತ್ತೆ ಅಂತೆಲ್ಲ ಕೇಳ್ತಾಯಿದ್ರೆ, ಇನ್ನೂ ಸುಮಾರು ಒಂದು 4-5 ತಿಂಗಳಾಗುತ್ತೆ ಅವನ್ನ ಕರ್ಕೊಂಬರೋದು. ಸದ್ಯಕ್ಕೆ ಇವಾಗ ಕರ್ಕೊಂಬರಲ್ಲ. ಆದರೂ ನಾನು ಯಾರೋ 3ನೇ ವ್ಯಕ್ತಿಗೋ ಇಲ್ಲ ಯಾರೋ ಬೇಬಿ ಸಿಟ್ಟಿಂಗ್ ಈ ಥರ ಬಿಡೋ ಜಾಗದಲ್ಲೂ ನಾನು ಬಿಟ್ಟಿಲ್ಲ. ನಮ್ಮ ಅಮ್ಮ ಮನೇಲಿ ಬಿಟ್ಟಿದ್ದೀನಿ. ಅದರಲ್ಲೂ ನಮ್ಮ ಅಮ್ಮನ ಮನೆ ಎಲ್ಲ ಹಳ್ಳಿ ವಾತಾವರಣ ಇರೋದ್ರಿಂದ ಮಕ್ಕಳು ಅಲ್ಲಿ ಬೆಳೆದ್ರೇ ತುಂಬಾ ಒಳ್ಳೆಯದು. ಯಾಕಂದರೆ ಸಂಬಂಧಗಳ ಬೆಲೆ ಆಗಿರ್ಬೋದು, ಅವ್ರಿಗೆ ಒಂಥರ ಸ್ಟ್ರಾಂಗ್ ಆಗ್ತಾರೆ ಮಕ್ಕಳು. ತುಂಬಾ ಧೈರ್ಯ ಬರುತ್ತೆ ಅವ್ರಿಗೆ, ಪ್ರತಿಯೊಂದಕ್ಕೂ ಮುನ್ನುಗ್ಗೋ ಥರ ಅವ್ರಿಗೆ ಅನಿಸುತ್ತೆ. ಯಾಕಂದ್ರೆ ನನ್ನ ಮಗನ ನನ್ನ ಹತ್ರ ನೋಡಿದ್ದೀನಿ, ನಮ್ಮ ಊರಲ್ಲಿ ಅವನು ಹೆಂಗಿದ್ನೋ ಅಲ್ಲೂ ಅದಕ್ಕಿಂತ ಡಬಲ್ಲು. ನಾವಾದರೆ ದೊಡ್ಡವ್ರು ಯಾರಾದರೂ ಬಂದರೆ ನಮಗೆ ಗೊತ್ತಿರೋ ಮಾತ್ರ ನಾವು ಮಾತಾಡಿಸ್ತೀವಿ. ಆದರೆ ನನ್ನ ಮಗ ಆ ಥರ ಆಗಿಲ್ಲ. ಎಲ್ಲರನ್ನೂ ಯಾರೇ ಬಂದರೂ ಮನೆ ದಾರಿಲಿ ಓಡಾಡ್ತಾಯಿದ್ರು, ಅಜ್ಜಿ ತಾತ ಅತ್ತೆ ಮಾವ ಅಂದ್ಕೊಂಡು ಈ ಥರ ಮಾತಾಡಿಸ್ಕೊಂಡಿದ್ದಾನೆ. ಅದೇ ಹಳ್ಳಿ ವಾತಾವರಣದಲ್ಲಿ ಬೆಳೆಯೋ ಮಕ್ಕಳಿಗೆ ಮತ್ತು ಸಿಟಿ
ಇಲ್ಲಿರೋ ಮಕ್ಳಿಗೆ ಡಿಫ್ರೆನ್ಸು. ಆ್ಯಂಡ್ ಇವನು ಇಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಆ್ಯಂಡ್ ಮಾತಾಡೋದನ್ನೆಲ್ಲ ದೊಡ್ಡವನು ನೋಡಿ ಕಲಿತಾ ಇದ್ದಾನೆ. ಆ್ಯಂಡ್ ಅದು ಮಾತಾಡೋದಕ್ಕೂ ಕೂಡ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ನಮ್ಮ ಹತ್ರ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ಅವ್ನು ಮಾತಾಡ್ತಾನೆ. ಅದು ಒಂದು ಮೇನ್ ಪಾಯಿಂಟು ನನಗೆ. ಯಾಕಂದರೆ ಅಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ, ಹಾಗಾಗಿ ಮಕ್ಳ ಜೊತೆ ಆಟ ಆಡಿಕೊಂಡು ಒಂದು ಒಳ್ಳೆ ಬಿಹೇವಿಯರ್ನ ಕಲಿತಾ ಇದ್ದಾನೆ. ಒಂಥರ ಸ್ಟ್ರಾಂಗ್ ಪರ್ಸನ್ ಕೂಡ ಆಗಿಬಿಟ್ಟಿದ್ದಾನೆ. ಅವನು ಎಷ್ಟು ಸ್ಟ್ರಾಂಗ್ ಅಂದರೆ ಯಾರಾದರೂ ಇದನ್ನು ಮಾಡಿದ್ರು ಗದ್ರೋ ಅಷ್ಟು ಬಂದುಬಿಟ್ಟಿದ್ದಾನೆ ಅವನು. ನೋಡಿ ಅಲ್ಲಿರೋ ಅಂದರೆ ನೇಚರ್ನ ನೋಡಿ ಹಾಗೆ ಅವನು ಆಗಿಬಿಟ್ಟಿದ್ದಾನೆ. ಹಾಗೆ ಈ ವ್ಯವಸಾಯ ನಾವೇನು ಮಾಡ್ತೀವಲ್ಲ, ಅಮ್ಮ ಹೇಳ್ತಾಯಿದ್ರು, ನೋಡು ಅವ್ನಿಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಕುಡ್ಲು ತಗೊಂಡು ಕುಯ್ಯೋದು ಇದನ್ನು ಮಾಡೋದೆಲ್ಲ ಮಾಡ್ತಾನೆ. ದೊಡ್ಡವನಾದ್ಮೇಲೆ ಅದನ್ನೆಲ್ಲ ನಾವು ಅಭ್ಯಾಸ ಮಾಡಿಸಿದ್ರೆ ಮಕ್ಳು ಹಂಗೆ ಅಭ್ಯಾಸ ಮಾಡ್ಕೊಂಡು ಹೋಗ್ತಾರೆ ಅಂತಲೂ ಹೇಳ್ತಾಯಿದ್ರು. ನಾನು ಅದಕ್ಕೆ ಸುಮ್ಮನಾದೆ. ಓಕೆ, ಏನೋ ಒಂದು ಮಾಡ್ತಾನೆ, ಚೆನ್ನಾಗಿರ್ತಾನೆ ಆಟ ಆಡಿಕೊಂಡು ಅಂತ ಹೇಳ್ಬಿಟ್ಟು ಆ ಧೈರ್ಯದ ಮೇಲೆ ನಾನು ಅಮ್ಮನ ಮನೇಲಿ ಅಪ್ಪನ ಬಿಟ್ಟಿರೋದು ಸದ್ಯಕ್ಕೆ. ನಾವು ಅವನಿಗೋಸ್ಕರನೇ ಅಲ್ವಾ ಕಷ್ಟಪಡ್ತಾ ಇರೋದು. ಏನೋ ಒಂದು ಮಾಡಬೇಕು, ಅರ್ನಿಂಗ್ಸ್ ಅನ್ನೋದು ಏನೋ ಒಂದು ಆಗಬೇಕು, ಅವ್ನಿಗೆ ಅಂತ ಏನಾದರೂ ಮಾಡಲೇಬೇಕು. ಇನ್ನು ಅವ್ನು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದರೆ ಅವ್ನಿಗೆ ಅಂತಲೇ ನಾವು ಇಷ್ಟು ದುಡ್ಡು ಅಂತ ಎತ್ತಿಡ್ಬರ್ಬೇಕು. ಅವ್ನಿಗೆ ಬಟ್ಟೆ, ಫೀಸು, ಬುಕ್ಸು, ಅವು ಇವು ಅಂದ್ಕೊಂಡು. ಹಾಗಾಗಿ ಅವ್ನು ಇರೋ ಗಂಟೆ ಇಲ್ಲಿ ಮಕ್ಳು ಯಾರೂ ಇರೋಲ್ಲ. ಇನ್ನು ಸ್ಕೂಲ್ಗಳ್ಗೆ ಹೋಗ್ತಾ ಇರ್ತಾರೆ. ಹಾಗಾಗಿ ಎಲ್ಲಂದರೆ ಮಕ್ಕಳಿರ್ತಾರೆ, ಅವರು ಎಲ್ಲ ಅಂಗನವಾಡಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಅವನ ಜೊತೆ ಫ್ರೆಂಡ್ಸ್ ಆಗಿಬಿಟ್ಟು ಚೆನ್ನಾಗಿದ್ದಾರೆ. ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಇದ್ದಾನೆ. ಅದೊಂದು ಖುಷಿ ನನಗೆ. ಸೊ ಕರ್ಕೊಂಡು ಬರ್ತೀವಿ. ಅವನೇನು ಅಲ್ಲೇ ಬಿಡೋಕ್ಕೂ ಆಗಲ್ವಲ್ಲ ಪರ್ಮನೆಂಟಾಗಿ. ಸೊ ಇನ್ನೂ ಅವ್ನಿಗೆ 2.5 ವರ್ಷ, ಇನ್ನು 3 ವರ್ಷ ಕಂಪ್ಲೀಟ್ ಆಗ್ತಿದ್ದಂಗೆ ಅವ್ನಿಗೆ ಅಂಗನವಾಡಿಗೆ ಹಾಕಬೇಕು. ಆವಾಗ ಇಲ್ಲಿ ಕರ್ಕೊಂಡು ಬರ್ತೀವಿ. ಅದಕ್ಕಿಂತ ಮುಂಚೆನೂ ಕರ್ಕೊಂಬರೋಕ್ಕಾದ್ರೆ ಕರ್ಕೊಂಬರ್ತೀವಿ ಅಷ್ಟೇ. ಅವನು ಆರಾಮಾಗಿದ್ದಾನೆ, ಏನು ಟೆನ್ಷನ್ ಇಲ್ಲ. ಆ್ಯಂಡ್ ಕೇಳ್ತಾ ಇದ್ರಲ್ಲ, ಹಾಗಾಗಿ ಹೇಳಿದೆ ಅಷ್ಟೇ. ಹಾಗೆ ನಾವಲ್ಲಿ ತುಂಬ ಸಮಯನೇ ಕಳೆದ್ವಿ ಹೊಲದಲ್ಲಿ ಅಂತ. ಅವನಂತೂ ಎಲೆ ಮರ ಅದು ಇದು ಅಂದ್ಕೊಂಡು ಅವ್ನಿಗೆ ಹೇಳಕ್ಕೆ ಬರ್ತಾಯಿಲ್ಲ. ಎಲೆ ಅಂತ ತೋರಿಸ್ತಾ ಇದ್ದ. ಅದೇ ಅಮ್ಮ ಸೊಪ್ಪೆಲ್ಲ ಹಾಕಿದ್ರಲ್ಲ ಅದನ್ನು. ಹಾಗೆ ಸೊಪ್ಪೆಲ್ಲ ಕಿತ್ಕೊಂಡು ಬಂದರು ಅಮ್ಮನೂ. ಆಮೇಲೆ ಅವ್ನಿಗೆ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾಯಿ ಹತ್ರ ಮೇಲ್ಗಡೆ ಮರಿಗಳು ಹಾಕಿದಾವಲ್ಲ ಅಲ್ಲಿ ಕರ್ಕೊಂಡೋದ್ರೆ ಅವು ನೋಡಿ ಹೆಂಗೆ ಮಾಡಿದ್ವು. ತಗಳೆ ಅವ್ನು ಸುತ್ತೂರ್ಲು ಹಾಕು, ಅನ್ನ ನೀರು ಹಾಕು, ತಿಕ್ಕ ತಿಕ್ಕ ಕುಡಿತ ತಗಳೆ. ನೀರು ಅನ್ನ ಉಣ್ಣು ಹೋಗಿ ನೀನು ಕುಡಿ. ಇಕ್ಕೆಲೆ ಬೈಗೆ ಅಲ್ಲಿಂದ ಇದೆ ಅದು. ಇವಾಗ ನೋಡು, ಈಚೆ ಹೋಗ್ಬಿಡ್ತೀವಿ. ಇವಾಗ ಬಿಟ್ಬಿಡ್ತೀನಿ ಕಡಿಕೆ. ಕೈಯಾಗಲ್ಲ. ಅದನ್ನ ಎತ್ಕೊಂಬೋಗದು. ಹಾಂ, ಅದನ್ನ ಎತ್ಕೊಂಬೋಗು. ಖಾರ ಏನಿಲ್ಲ, ಎತ್ಕೊಂಬೋಗು. ಚಿನ್ನು ಚಿನ್ನು ನಡಿಯಲೇ ಏನ ತಿನ್ನಂತೆ ತಿನ್ನು. ಕನ್ನಡನು ಕನ್ನಡ ಬರಲೇ. ಎತ್ಕೊ ಹೋಗು. ಬಾ ಎತ್ಕೊ ಬಾ. ಕಡ್ಡಿ ಬೇಡ, ಹಂಗೆ ಎತ್ಕೊಂಬೋಗು. ಬುದ್ಧಿ ಕಲ್ಸೋದು. ಬುದ್ಧಿ ಓಡಾಯ್ತು, ಅದು ಓಡಾಯ್ತು. ಪಾಪ ಅದೊಂದೇ ಹಿಡ್ಕೊಂಡ. ಇದು ಬಂತು, ಇದು ಇಲ್ಲಿ ವೈಟ್ ಕಲರ್. ಮೂರ್ತಿ ನೋಡಿ ಇಳ್ಕೊಂಬ ಎತ್ತು. ಚಿನ್ನ 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 ಬನ್ನಿ ಬನ್ನಿ ಬನ್ನಿ. ತಿನ್ನು. ಹಾಂ, ತಿನ್ನು ಎಲ್ಲ ಬನ್ನಿ, ತಿನ್ನು ಬನ್ನಿ. ಅಯ್ಯೋ ಅದೊಂದನ್ನೇ ಹೇಳಿತವನೆ. ತಿನ್ನು.
ಅದನ್ನ 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 ಅದು ಅದು ಬೇಡ. ಅದು ತಿನ್ನಲ್ಲ. ಆ ನಾಯಿ ಮರಿಗಳ ಜೊತೆ ಮಾತ್ರ ತುಂಬಾ ಫ್ರೆಂಡ್ ಆಗಿಬಿಟ್ಟಿದ್ದಾನೆ ಅವನಂತೂ. ಅವ್ನು ಹೋಗಿದ ತಕ್ಷಣ ಎಲ್ಲ ಫುಲ್ ಸುತ್ತಾಕೊಂಡ್ಬಿಡ್ತವೆ, ಏನೋ ತಂದಿದ್ದಾನೆ ಅಂತ ಅಂದ್ಬಿಟ್ಟು. ಅವ್ನು ನೋಡಿದ್ರಲ್ಲ ಎತ್ತಿ ತೊಗೊಂಡೋಗಿ ಅನ್ನದ ಮುಂದೆನೇ ಎಸಿತಾನೆ, ತಿನ್ನು ತಿನ್ನು ಅಂತ. ಹಾಗೆ ಒಂದು ಸ್ವಲ್ಪ ಹೊತ್ತು ಸಮಯನ ಕಳೆದ್ವಿ, ಒಂದು ಸಂಜೆ ಗಂಟ ಸಮಯನ ಕಳೆದ್ವಿ. ಅದಾದಮೇಲೆ ನಾನು ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ನಾನು ಕೂಡ ರೆಡಿಯಾಗಿ ಟೈಮ್ ಆಗುತ್ತೆ, ಸಂಜೆ ಆಗ್ಬಿಡುತ್ತೆ, ಆಮೇಲೆ ಸಾಯಂಕಾಲ ಇನ್ನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟೆ. ನನ್ನ ಮಗ ಏನು ಅಂದ್ಕೊಂಡಿದ್ದಾನೆ ಅಂದರೆ ಅವನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಶೂ ಹಾಕ್ಕೊಂಡು ಚಡ್ಡಿ ಹಾಕ್ಕೊಂಡು ಅದೇ ಶರ್ಟಿಗೆ ಬೇರೆ ಚಡ್ಡಿ ಹಾಕ್ಕೊಂಡು ಹೊರಟು ಬಂದುಬಿಟ್ಟ. ನಾನು ಬರ್ತೀನಿ ಅಂತ. ಆಮೇಲೆ ಬಸ್ ಸ್ಟಾಪ್ವರೆಗೂ ಅಮ್ಮ ಕರ್ಕೊಂಬರ್ತೀನಿ ಬಾ, ಇಲ್ಲಾಂದರೆ ಅಳ್ತಾನೆ ಇಲ್ಲೇ ಬಿಟ್ಟೋದ್ರೆ ಅಂತ ಅಂದ್ಬಿಟ್ಟು ನಾನು ಬಸ್ ಸ್ಟಾಪ್ವರೆಗೂ ಅವನ್ನ ಕರ್ಕೊಂಡು ಬಂದು. ಯಾಕಂದರೆ ನನಗೆ ಅಲ್ಲಿ ಕೆಲಸ ಇದೆ. ನಾನು ನಾಳೆ ಸೋಮವಾರ ಕೂಡ ನಾನು ಕ್ಲಾಸಸ್ ಅಟೆಂಡ್ ಮಾಡಬೇಕಾಗಿದ್ದರಿಂದ ನಾನು ಬಂದುಬಿಟ್ಟೆ. ಆದರೆ ವೀಡಿಯೋಸು ನನಗೆ ಬೇಗ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಹೊತ್ತು ಕ್ಷಮಿಸಿ. ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ದಿವಸ ಗ್ಯಾಪ್ ತೊಗೊಂಡು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆವಾಗಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಆಗ್ತಾಯಿಲ್ಲ. ಮನೆಗೆ ಬಂದಿದ ತಕ್ಷಣ ಬೇರೆ ಕೆಲಸಗಳು ಈ ಥರದ್ದೆಲ್ಲ ಆಗಿಬಿಡುತ್ತೆ. ಅಜ್ಜಿ ಎಲ್ಲರಿಗೂ ಬಾಯ್ ಮಾಡ್ತಾಯಿದ್ದ, ಅವನು ಫ್ಲೈಯಿಂಗ್ ಕಿಸ್ ಎಲ್ಲ ಕೊಡ್ತಾಯಿದ್ದ, ನಾನು ಹೋಗ್ತಾಯಿದ್ದೀನಿ ಅಂತ. ಇವಾಗ ಎಷ್ಟಮ್ಮ ಟೈಮು? 5. ಬಸ್ ಬರ್ತದ ಕಣಮ್ಮ ಈಗ. ನೋಡೋಣ, ಬಸ್ ಸಿಕ್ಕರೆ ಬಸ್ಕೋತೀನಿ, ಇಲ್ಲ ಹೋಗ್ಬೇಕು. ಬಸ್ ಸಿಕ್ಕಿದ್ರೆ ಆಟೋದಲ್ಲೇ ಹೋಗ್ತೀನಿ ತಗೋ. ನೆನೆ ಆಟೋದಲ್ಲೇ ಬಂದೆ, 30 ರೂಪಾಯಿ ಕೊಟ್ಟು. ಬಸ್ಗೆ ಅವಳು ಕಾಯ್ಕೊಂಡು ನಾನು ರೋಡ್ ಕ್ರಾಸ್ ಮಾಡೋ ಅಷ್ಟೊತ್ತಿಗೆ ಫುಲ್ಲು ಜೋರು ಅಳುವ ಒಂದು ಅಲ್ಲಿವರೆಗೂ ಕೇಳಿಸ್ತಾ ಇತ್ತು ಅವನಳು. ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಮುಂದಿನ ವಾರ ಕರ್ಕೊಂಡು ಹೋಗ್ತೀನಿ ಸುಮ್ಮನಿರಪ್ಪ ಅಂತೇಳಿ ಸಮಾಧಾನ ಮಾಡ್ತಾಯಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಅಲ್ಲೇ ನಿಂತ್ಕೊಂಡ್ಬಿಟ್ರೆ ಇನ್ನೂ ಜಾಸ್ತಿ ಹೇಳ್ತಾನೆ ಅಂದ್ಬಿಟ್ಟು ಬಸ್ ಹತ್ಕೊಂಡು ಬಂದುಬಿಟ್ಟೆ ನಾನು. ಸೊ ಅಲ್ಲಿಂದ ನಾನು ಬಂದಿದ್ದ ತಕ್ಷಣವೇ ಪ್ರವೀಣ್ ಅವ್ರು ಬಂದು ಕರ್ಕೊಂಡೋದ್ರು. ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಒಗೆಯೋದಿತ್ತು ಅಂತ ಹೇಳ್ಬಿಟ್ಟು ಆವಾಗಲೇ ಸ್ವಲ್ಪ ಒಗ್ದಾಕೋಣ ಅಂತ ಹೇಳ್ಬಿಟ್ಟು ಮಿಷಿನ್ಗೆ ಹಾಕ್ತಾಯಿದ್ದೆ ಎಲ್ಲನೂ. ಈ ಥರ ಎಲ್ಲಿಗಾದ್ರೂ ಹೋಗ್ಬಿಟ್ರೆ ಎಲ್ಲ ಕೆಲಸಗಳು ಸ್ಟಾಪ್ ಆಗಿಬಿಡುತ್ತೆ. ಒಂದು ಬ್ರೇಷನ್ ಬಟ್ಟೆ ನಾನು ಒಗೆದಾಕಿದ್ದು, ಆದರೆ ಒಗೆದಾಕಿದ ಮೇಲೆ ಸಡನ್ನಾಗಿ ಏನಾಗೋದು, ಮಳೆ ಬಂದ್ಬಿಡ್ತು ಜೋರಾಗಿ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಾಕಿ ಈಚೆಗಡೆ ಅಲ್ಲಿಂದ ತೊಗೊಂಬಂದೆಲ್ಲ ಮನೆ ಒಳಗೆ ಸ್ವಲ್ಪ ಹೊತ್ತು ಹಾರಾಕಿದ್ದೆ. ಸೊ ಏನಾಯಿತು ಅಂದರೆ ನೆಕ್ಸ್ಟ್ ಡೇ ನನಗೆ ತುಂಬಾ ಹುಷಾರಿಲ್ದಂಗೆ ಆಗೋಯಿತು. ಯಾಕೆ ಅಂತ ಗೊತ್ತಿಲ್ಲ. ಫುಲ್ಲು ಒಂಥರ ಸುಸ್ತು, ಕೈ ಕಾಲು ಎಳೀತಾ ಇದೆ, ಹೊಟ್ಟೆ ನೋವ್ತಾ ಇದೆ, ಈ ಥರ ಎಲ್ಲ ಆಗೋಯಿತು. ಫುಲ್ಲು ಹುಷಾರಿಲ್ದಂಗೆ ಆಗೋದೆ ನಾನು. ಹಾಗೆ ಮಧ್ಯಾಹ್ನದಿಂದನೂ ಬ್ಲಾಗ್ನ ಮಾಡೋದಕ್ಕೆ ಆಗಲಿಲ್ಲ. ಸ್ಟಾರ್ಟ್ ಮಾಡಿದೆ ಮಾಡೋಣ ಅಂತ, ಆದರೆ ಆಗ್ತಾಯಿಲ್ಲ. ಯಾಕೋ ಫುಲ್ಲು ಸುಸ್ತಾಗ್ತಾಯಿದೆ, ಒಂಥರ ಹೊಟ್ಟೆ ಎಲ್ಲ ನೋವು, ತಲೆಯೆಲ್ಲ ನೋವು, ಫುಲ್ಲು ಸುಸ್ತಾಗಿರೋ ಥರ. ಒಂದು ಕೆಲಸ ಮಾಡಿದ್ರೆ ಕೂತ್ಕೊಬೇಕು ಅಂತ ಅನಿಸುತ್ತೆ. ಫುಲ್ ಸುಸ್ತು, ಸ್ವೆಟ್ಟು, ಹಾಗೆ ಹೊಟ್ಟೆ ಎಲ್ಲ ನೋವು. ಹಾಗಾಗಿ ಬೆಳಗ್ಗೆ ಬಟ್ಟೆ ಒಗ್ದಿದ್ನಲ್ಲ ಅದನ್ನೆಲ್ಲ ತೊಗೊಂಬಂದು ಹಾಕಿದ್ದೆ, ಮಳೆ ಬರ್ತೈತಲ್ಲ ಆವಾಗಲೇ ಅಂತ ಹೇಳ್ಬಿಟ್ಟು. ಇವಾಗ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಸ್ನಾನ ಕೂಡ ಮಾಡಿದೆ, ಪೂಜೆ ಮಾಡೋಣ ಇವತ್ತು ಭಾನುವಾರ ಅಂತ, ಆದರೆ ಆಗ್ತಾಯಿಲ್ಲ. ಸುಸ್ತಾಗಿ ಹೋಗಿ ಮಲ್ಕೊಂಬಿಟ್ಟು ಹೊಟ್ಟೆ ಎಲ್ಲ ನೋವ್ತಾ ಇರೋದಕ್ಕೆ ಟೈಮು 8 ಗಂಟೆ ಹತ್ರಕ್ಕೆ ಬಂದಿದೆ. 7:40 ಆಗಿದೆ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ನೋವ್ತಾ ಇದೆ, ಹೊಟ್ಟೆ ಎಲ್ಲ ಹಿಡ್ಕೊಳ್ಳೋಂಗೆ, ಉಸಿರೇ ಆಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಬಾ ಅಂತ ಹೇಳಿದರು. ಹಾಗೆ ಹಾಸ್ಪಿಟ್ಲಿಗೆ ಹೋಗೆಲ್ಲ ತೋರಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಡಾಕ್ಟರೆಲ್ಲ ಚೆಕ್ ಮಾಡಿದ್ರು. ಸ್ವಲ್ಪ ಜೀರ್ಣ ಆಗಿಲ್ಲ, ಅದಕ್ಕೋಸ್ಕರ ಹೊಟ್ಟೆ ನೋವ್ತಾ ಇದೆ, ನಿಮಗೆ ಗ್ಯಾಸ್ಟ್ರಿಕ್ ಆಗೋ ಥರ ಆಗಿದೆ ಅಂತ ಹೇಳಿದ್ರು. ಆದರೆ ಟೈಮ್ ಊಟ ಮಾಡ್ತೀನಿ, ಆದರೂ ಯಾಕೆ ಹಿಂಗೆ ಅಂತ ಗೊತ್ತಾಗಲಿಲ್ಲ. ಸೊ ಮೆಡಿಸನ್ ಎಲ್ಲ ತೊಗೊಂಬಂದೆ. ಆ್ಯಂಡ್ ನೆಕ್ಸ್ಟ್ ಡೇ ನನಗೆ ಹೇಳೋಕ್ಕೆ ಆಗಲ್ಲ, ಅಂತ ಅವಾಂತರ ಆಗೋಯಿತು. ಮನೇಲಿ ಕುಕ್ಕರ್ ಅಂತೂ ಡಮ್ ಅಂತ ಬ್ಲಾಸ್ಟ್ ಆಗೋಯಿತು. ನನ್ನ ಹಣೆ ಬರನೇ ಸರಿ ಇಲ್ವೋ, ನನ್ನ ಟೈಮ್ ಸರಿ ಇಲ್ವೋ ಅಂತ ಅನ್ನಿಸ್ಬಿಡ್ತು. ಫುಲ್ಲು ಹುಷಾರಿಲ್ಲ. ಈ ಟೈಮ್ಗೆ ಈ ಥರ ಎಲ್ಲ ಆಗಬೇಕಾ, ನನಗೆ ಹುಷಾರಿಲ್ದಿರೋ ಟೈಮಲ್ಲೇ ಈ ಥರ ಆಗಬೇಕಾ ಅಂತ ಅನಿಸ್ಬಿಡ್ತು. ಕಿಚನ್ ಪೂರ್ತಿ ಸೊಪ್ಪು ಏನಿದೆ ಪೂರ್ತಿ ಆಗೋಯಿತು. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಕೈ ಕಾಲೆಲ್ಲ ನಡುಗತ್ಕೊಂಡು ತಿರ್ಗಾ ಹುಷಾರಿಲ್ದಂಗೆ ಆಗೋಯಿತು. ನಿನ್ನೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅಷ್ಟು ಒಂಥರ ಸುಸ್ತಾಗೋಯಿತು. ಹಾಗೆ ಹೊಟ್ಟೆ ಎಲ್ಲ ನೋವು ಶುರು ಹಚ್ಕೊಂಡ್ಬಿಟ್ಟಿತ್ತಲ್ಲ. ಹೋಗಿದ ತಕ್ಷಣ 2 ಇಂಜೆಕ್ಷನ್ ಹಾಕಿದ್ರು, ಆಮೇಲೆ ಟ್ಯಾಬ್ಲೆಟ್ ಬರ್ಕೊಟ್ರು, ಒಂದು 3 ಬರ್ಕೊಟ್ಟಿದ್ದಾರೆ. ಆಮೇಲೆ ನಾನು ಮಲ್ಕೊಂಡ್ಬಿಟ್ಟೆ. ಇಂಜೆಕ್ಷನ್ ಬೇರೆ ಕೊಟ್ಟಿದ್ರಲ್ಲ, ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಇವಾಗ ಬೆಳಗ್ಗೆ ಎದ್ದೆ ಸ್ವಲ್ಪ ಹೊಟ್ಟೆ ಪೂರ್ತಿ ನೋವ್ತಾಯಿತ್ತು ಅಂತ ಹೇಳ್ಬಿಟ್ಟು ಬಟ್ಟೆ ಹಾಕಿಸ್ಕೊಂಡಿದ್ದೆ, ಸ್ವಲ್ಪ ಕಮ್ಮಿ ಆಗಿತ್ತು. ಹಾಗಾಗಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೈಸು ಮತ್ತು ಮೊಸಪ್ಪು ತಂದಿದ್ದೆ, ಸೊಪ್ಪು ತಂದಿದ್ದೆ ನಾನು.
ಮೊನ್ನೆ ಅಮ್ಮ ಕಳ್ಸಿದ್ರು, ಒಂದು ಕವರ್ ಆಗೋಷ್ಟು ಕಿತ್ಕೊಟ್ಟು ಕಳಿಸಿದ್ರು, 2 ದಿವಸ ಮಾಡು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ರೈಸ್ ಇಟ್ಟು ಸಾಂಬಾರಿಗೆ ಕುಕ್ಕರ್ನ ಇದನ್ನು ಮಾಡಿಬಿಟ್ಟು ಬಂದಿದ್ದೆ. ಏನಾಯಿತು ಗೊತ್ತಿಲ್ಲ, ಸಡನ್ನಾಗಿ ಬ್ಲಾಸ್ಟ್ ಆಗೋಯ್ತು ಕುಕ್ಕರು. ನಾನು ಹಾಕ್ತೀನಿ ನೋಡಿ, ಸಡನ್ನಾಗಿ ಬ್ಲಾಸ್ಟ್ ಆಗೋಯ್ತು. ನಿಜ ಈ ಕುಕ್ಕರ್ ಬ್ಲಾಸ್ಟಿಂದ ನಾನೇ ಇರ್ತಾ ಇರಲಿಲ್ವೇನೋ ಇವತ್ತು ಅಂತ ಅನ್ನಿಸ್ಬಿಡ್ತು ನನಗೆ. ಎಲ್ಲ ಎತ್ತಿದ್ದೀನಿ, ಫುಲ್ಲಲ್ಲೆಲ್ಲ ಆಗ್ಬಿಟ್ಟಿದೆ, ಸ್ಪ್ರೆಡ್ ಆಗಿಬಿಟ್ಟಿದೆ. ಆ ಕುಕ್ಕರ್ ನಾನು ವೀಡಿಯೋ ಹಾಕಿದ್ನಲ್ಲ ಅಲ್ಲಿತ್ತು, ಅದು ಗ್ಲಾಸ್ ಏನೋ ಒಡೆದೋಗಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕೆ ಅದನ್ನು ಎತ್ತಿಕ್ಕಿದ್ದೀನಿ. ಜಸ್ಟು ಮಿಸ್ಸು, ನಿಜ ಇರ್ತಾನೆ ಇರಲಿಲ್ಲ ಅಂತಾನೆ ಅಂದ್ಕೊಂಬಿಟ್ಟೆ ನಾನು ಈ ಕುಕ್ಕರ್ ಬ್ಲಾಸ್ಟಿಂದ. ಅದು ಇದು ಫಸ್ಟ್ನೇ ಟೈಮ್ ಅಲ್ಲ, ಇದು 2ನೇ ಸತಿನೋ 3ನೇ ಸತಿನೋ ಇದಾಗಿರೋದು. ಈ ಥರ ಒಂದು ಎಕ್ಸ್ಪೀರಿಯೆನ್ಸು. ಸ್ವಲ್ಪ ಅದು ಕುಕ್ಕರ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡೋದಾಗೆಲ್ಲ ಕುಕ್ಕರ್ ಚೆನ್ನಾಗಿದೆ, ಇದನ್ನು ರಬ್ಬರ್ ಚೇಂಜ್ ಮಾಡಿಸಿ, ವಿಜಿಲ್ ಚೇಂಜ್ ಮಾಡಿ ಅಂತ ಹೇಳೋರು. ನಾವು ಇವರೇ ಹೇಳ್ತವ್ರಲ್ಲ, ಇನ್ನೇನಕ್ಕೆ ನಾವು ಹೊಸ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಅದೇ ಕುಕ್ಕರ್ ಮಾಡಿದೆ. ಅದೇನಾಗ್ಬಿಟ್ಟಿದೆ, ಕಟ್ ಆಗಿಬಿಟ್ಟಿದೆ, ಒಳಗಡೆ ರಬ್ಬರ್ ಇರುತ್ತಲ್ಲ ಅದೇ ಕಟ್ಟಾಗಿ ಬ್ಲಾಸ್ಟ್ ಆಗಿದೆ. ನನ್ನ ಕೈ ಕಾಲೆಲ್ಲ ಒಂದು ನಿಮಿಷ ನಡ್ಗತ್ಕೊಂಡ್ಬಿಡ್ತು. ನನಗೆ ಹುಷಾರಿಲ್ತಿದ್ದೋಳು, ಒಂದು ನಿಮಿಷ ಕೈ ಕಾಲೆಲ್ಲ ನಡ್ಗಕ್ಕೆ ಶುರು ಆಗೋಯಿತು. ಆ ಡಬ್ಬನ್ನು ಹೊಗೆಲ್ಲ ಸುತ್ಕೊಂಡ್ಬಿಡ್ತು. ಏನು ಮಾಡಿದೆ, ಕೈ ಕಾಲೇ ಓಡ್ತಾ ಇಲ್ಲ. ಆದರೂ ಓಡೋಗಿ ಗ್ಯಾಸೆಲ್ಲ ಆಫ್ ಮಾಡಿ ಕೆಳಗೆಲ್ಲ ಆಫ್ ಮಾಡಿದೆ. ಇನ್ನು ಅದು ಆಮೇಲೆ ಗ್ಯಾಸ್ ಹತ್ಕೊಂಡ್ಬಿಟ್ರೆ ಕಷ್ಟನೇ ಅಲ್ವಾ. ನಿಜ ಬದುಕಿ ಉಳಿದಿರೋದು ಹೆಚ್ಚು ಅಂತ ಅನಿಸ್ಬಿಡ್ತು ನನಗೆ. ಒಂದು ನಿಮಿಷ ಇರ್ತಾ ಇರಲಿಲ್ವೇನೋ ಇವತ್ತು ನಾನು, ಹಂಗೆ ಆಗೋಯ್ತು ನನಗೆ. ಒಂದು ನಿಮಿಷ ತಲೆ ಅಂತೂ ಗಿರ್ರಂದೋಯ್ತು, ನನ್ನ ಕೈ ಕಾಲೆಲ್ಲ ನಡ್ಗೊತ್ಕೊಂಡೋಯ್ತು. ಇವಾಗೆಲ್ಲ ಬೆಳಗ್ಗೆಯಿಂದ ಏನು ಕೆಲಸನೂ ನಾನು ಮಾಡೋಕ್ಕಾಗಿಲ್ಲ. ಮನೆಯೆಲ್ಲ ಹಂಗೆ ಇದೆ, ವಾಯ್ಸ್ ಕೂಡ ಒಂಥರ ಆಗ್ಬಿಟ್ಟಿದೆ, ವಿಡಿಯೋ ಎಲ್ಲ ಇದೆ, ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಎಡಿಟ್ ಮಾಡೋದಕ್ಕಾಗ್ತಾಯಿಲ್ಲ, ವಾಯ್ಸ್ ಕೊಡೋದಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಹಿಂಗಾಗಿ ಇವತ್ತು ಹಿಂಗಾಗೋಯ್ತು. ಟೆನ್ಷನ್ ಆಗೋಯ್ತು ಒಂದು ನಿಮಿಷ. ನಿಜ ಇನ್ನೊಂದು 2 ನಿಮಿಷ ನಾನು ಅಲ್ಲೇ ಹಿಂಗೆ ಬಂದೆ. ಜಸ್ಟು ಅಲ್ಲಿ ಅನ್ನ ಕೂಗಕ್ಕಿಟ್ಟಿನಲ್ಲ ಅದನ್ನು ಆಫ್ ಮಾಡಿ ಜಸ್ಟ್ ಹಿಂಗೆ ಬಂದೆ, ಡಮ್ ಅಂದ್ಬಿಡ್ತು. ಸ್ಕಿಡ್ ಬೇರೆ ಆಗೋಯ್ತು, ಕೆಳಗಡೆ ಎಲ್ಲ ಚೆಲ್ಲೋಯ್ತಲ್ಲ, ಸ್ಕಿಡ್ ಆಗೋಯ್ತು. ತಕ್ಷಣ ಇಲ್ಲಿಗೆ ನಿಂತ್ಕೊಂಡಿದ್ದೀನಿ ಬಂದು. ಒಂದಲ್ಲ ಎರಡಲ್ಲ ನಮ್ಮ ಪರಿಸ್ಥಿತಿ ಅನ್ನೋ ಥರ. ನಾವು ಚೇಂಜ್ ಮಾಡಬೇಕು ಅಂದರೆ ಅವರು ಏನಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ ಅಂತ ಅಂಗಡಿಯವ್ರು ಹೇಳ್ತಾರೆ. ಇವತ್ತು ನೋಡಿದ್ರೆ ಹೊಸದು ಅದನ್ನು ಹಾಕ್ಸಿರೋದು ರಬ್ಬರು, ಅದೇ ಇದಾಗೋಯ್ತು. ಇನ್ನು ಅಡುಗೆ ಮನೇಲಿ ಇನ್ನು ಹೆಂಗಿರಬೇಕು ಅನ್ನೋದೇ ಭಯ ಹತ್ಕೊಂಡ್ಬಿಡ್ತು ನನಗೆ ಪೂರ್ತಿ. ಹುಷಾರಿಲ್ದಿರೋಳು ಇನ್ನೂ ನೋಡ್ಬೋದು ಎಷ್ಟು ಸ್ವೆಟ್ಟಾಗಿ ಮುಖ ಎಲ್ಲನೇ ಇದಾಗೋಯ್ತು. ಸುಧಾರಿಸ್ಕೊಂಡಿದ್ದೀನಿ, ನೆನ್ನೆಯಿಂದಲೂ ಸುಧಾರಿಸ್ಕೊಂಡಿದ್ದೀನಿ. ಗಂಟ್ಲೆಲ್ಲ ಒಂಥರ ಆಗಿ. ಪ್ರವೀಣವ್ರಿಗೂ ಕಾಲ್ ಮಾಡಿ ಹೇಳಿದೆ ಹಿಂಗಾಯಿತು ಅಂತ, ಬರ್ತಾಯಿದ್ದೀನಿ ಅಂತ ಅಂದರು. ರೈಸ್ ಏನಾಗಿಲ್ಲ, ಸಾಂಬಾರಿಗೆ ಸೊಪ್ಪೆಲ್ಲ ಹಾಕಿದ್ನಲ್ಲ ಅದು ಪೂರ್ತಿ ಆಗಿಬಿಟ್ಟಿದೆ. ಇದನ್ನು ಕ್ಲೀನ್ ಮಾಡೋದೇ ಇನ್ನು 2 ಅವರ್ ಆಗುತ್ತೇನೋ. ಅದಕ್ಕೆ ಈಚೆಗಳಿಂದನೇ ಸಾಂಬಾರು ತೊಗೊಂಬನ್ನಿ ಅಂತ ಹೇಳಿದ್ದೀನಿ, ರೈಸ್ ಆಗಿದೆ ಅಂತ ಹೇಳಿದ್ದೀನಿ. ಬರ್ತಾಯಿದ್ದೀನಿ ಅಂತ ಅಂದರು. ಅವ್ರು ಬೆಳಗ್ಗೆ ಹಸುಗೆ ಅಂತ ಹೇಳ್ಬಿಟ್ಟು ಹೋದರು. ಹಿಂಗಾಯಿತು, ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು. ಇವತ್ತು ಎದ್ದಿದ್ದು ಲೇಟು ನಾನು ಹೇಳಬೇಕು ಅಂದರೆ. ಬೆಳಗ್ಗೆ ಎದ್ದೆ ತುಂಬ ಹೊಟ್ಟೆ ನೋವ್ತಾ ಇದೆ, ಆಗ್ತಾಯಿಲ್ಲ. ಆವಾಗ ಬಟ್ಟೆ ಹಾಕಿದ್ರು, ಹಾಗಾಗಿ 1 ಅವರ್ ಎದ್ದಳಕ್ಕಾಗಿಲ್ಲ. ಆಮೇಲೆ 9 ಗಂಟೆಗೇನು ಎದ್ದು ಮಾಡೋಣ ಅಂತೇಳಿ ಮಾಡಿದೆ. ಹಿಂಗಾಯಿತು. ನಿಜ ಮನೇಲಿ ಹೆಣ್ಮಕ್ಳು ತುಂಬಾ ಹುಷಾರಾಗಿ ಇರ್ರಿ, ಹೇಳೋದಕ್ಕೆ ಆಗಲ್ಲ. ನಮ್ಮ ಹಣೆ ಬರ ಅನ್ನೋಕ್ಕಿಂತ ಟೈಮ್ ಹೇಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇವಾಗ 1 ನಿಮಿಷ ನಾನೇನಾದರೂ ಮುಂದಕ್ಕೆ ಬಂದಿರಲಿಲ್ಲ ಅಂದಿದ್ರೆ ನನ್ನ ಮೇಲೆ ಅದು ಬಿದ್ದಿರೋದು. ನಿಜವಾಗ್ಲೂ 1 ನಿಮಿಷಕ್ಕೆ ಹೆಂಗಾಗೋಯ್ತು ಅಂತ ಅಂದರೆ ಭಯನೇ ಹತ್ಕೊಂಡ್ಬಿಡ್ತು. ಕೈ ಕಾಲೆಲ್ಲ ನಡುಗ್ತಾಯಿದೆ, ಯಾರಿಗೆ ಫೋನ್ ಮಾಡಬೇಕು ಗೊತ್ತಾಗ್ತಾಯಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ತಕ್ಷಣ ಹೋಗಿ ಫಸ್ಟ್ ಗ್ಯಾಸ್ ಆಫ್ ಮಾಡಿದೆ, ಫೋನ್ ಮಾಡೋದಿರಲಿ ಅಂತ ಹೇಳ್ಬಿಟ್ಟು. ನಿಜ ಹುಷಾರಾಗಿರ್ರಿ ಹೆಣ್ಮಕ್ಳು. ಅಡುಗೆ ಎಲ್ಲ ಮಾಡಬೇಕಾದ್ರೆ ಎಷ್ಟು ಹುಷಾರಾಗಿದ್ದರೂ ಸಾಕಾಗೋದಿಲ್ಲ. ಯಾಕಂದರೆ ಗ್ಯಾಸು ಅದೆಲ್ಲ ನೋಡಿರ್ತೀವಲ್ಲ, ಸಡನ್ನಾಗಿ ಬಗ್ಗಂತ ಹತ್ಕೊಂಡ್ಬಿಡೋದು, ಈ ಥರದ್ದೆಲ್ಲ ಆದಾಗ ತುಂಬ ಭಯ ಆಗುತ್ತೆ. 1-2 ಸತಿ ಈ ಥರ ಆಗಿತ್ತು. ಅಂದರೆ ಇಷ್ಟು ಜೋರಾಗಿ ಆಗಿರಲಿಲ್ಲ, ಜಸ್ಟ್ ಲೈಟಾಗಿ ಆಗಿತ್ತು. ಅಷ್ಟರಲ್ಲಿ ಬಂದು ಆಫ್ ಮಾಡಿಬಿಡ್ತಾಯಿದ್ದೆ. ಫಸ್ಟು ಚೇಂಜ್ ಮಾಡಿಸ್ಬೇಕು, ಕುಕ್ಕರ್ಗಳ್ನೆಲ್ಲ ಚೇಂಜ್ ಮಾಡಿಸ್ಕೊಡ್ಬೇಕು. ನನಗೆ ತಲೆ ಕೆಟ್ಟೋಗೈತೆ ಈ ಥರ ಆಗಿ. ಈ ಥರ ಇನ್ನೊಂದು ಸರ್ತಿ ನಾವು ಸುಮ್ಮನೆ ಲೇಸಿನೆಸ್ ತೋರಿಸಿದ್ರೆ ಇನ್ನೊಂದು ಸರ್ತಿ ಇದೇ ಥರ ನಮ್ಮ ಮೈ ಮೇಲೆ ಆಗೋಯ್ತು. ಆವಾಗ ಏನು ಮಾಡೋಕ್ಕಾಗಲ್ಲ ಹೇಳಿ. ಅದಕ್ಕೆ ಫಸ್ಟು ಚೇಂಜ್ ಮಾಡ್ತೀನಿ. ವಾರದೊಳಗೆ ಹೋಗಿ ಎಲ್ಲನೂ ಚೇಂಜ್ ಮಾಡಬೇಕು ಫಸ್ಟು. ಅಂಗಡಿಯವ್ರೇನು ಹೇಳ್ತಾರೆ, ಅದೇ ನಮಗೆ ನೋಡಿ ಇವಾಗ ಏನೋ ಒಂದು 500-1000 ಏನೋ ಒಂದು ಆಗುತ್ತೆ, ಬಿಟ್ಬಿಡ್ಬೇಕು. ಇಲ್ಲ ನಮ್ಮ ಜೀವನ ಹೊಟ್ಟೋದ್ರೆ ಯಾರು ತಂದು ಕೊಡ್ತಾರೆ ಅಲ್ವಾ.
ನನಗೆ ಬೆವರೇ ಕಿತ್ಕೊಂಬಂದ್ಬಿಡ್ತು ಏನು ಮಾಡೋದು ಅಂತ ಹೇಳಿ. ಸೊ ಆದಷ್ಟು ನೀವು ಕೂಡ ಹುಷಾರಾಗಿರ್ರಿ. ಈ ಥರದ್ದೆಲ್ಲ ಆಗುತ್ತೆ, ಹೇಳೋಕ್ಕಾಗಲ್ಲ. ಮನೆಯಲ್ಲಿ ಮಕ್ಕಳು ಎಲ್ಲರೂ ಇರ್ತಾರೆ. ಸ್ವಲ್ಪ ಅದು ಹೇಳೋದ್ನಲ್ಲ, ಎಷ್ಟೇ ಸೇಫಾಗಿದ್ದರೂ ಹೇಳೋಕ್ಕಾಗಲ್ಲ, ಟೈಮ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿನ್ನೆ ಎಲ್ಲ ಚೆನ್ನಾಗಿದ್ದೀನಿ. ಅಪ್ಪು ನೋಡ್ಕೊಂಬರಕ್ಕೆ ಬಂದಾಗ ಸೊ ಬರಬೇಕಾದ್ರೂ ನಾನು ಚೆನ್ನಾಗೇ ಇದ್ದೆ. ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇ ಎದ್ದೇಳ್ತೀನಿ, ನನ್ನ ಕೈಲಿ ಯಾವ ಕೆಲಸ ಮಾಡೋಕ್ಕಾಗ್ತಲ್ಲ, ಸುಸ್ತಾಗ್ತೈತೆ, ಕೈ ಕಾಲೆಲ್ಲ ಎಳಿತೈತೆ, ಹೊಟ್ಟೆ ನೋವ್ತೈತೆ, ಇದ್ದಕ್ಕಿದ್ದಂಗೆ ಹುಷಾರಿಲ್ದಂಗೆ ಆಗೋಯ್ತು. ಸೊ ಇವತ್ತು ಹೆಂಗೋ ಸೋಮವಾರ ಇವತ್ತು, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ಇವತ್ತು ಪೂಜೆ ಅವರು ರಜೆ ಕೊಟ್ಟಿದ್ರು, ಅವರೇನೋ ಬೆಂಗಳೂರಿಗೆ ಹೋಗಬೇಕು, ಪ್ರಾಡಕ್ಟ್ಸ್ಗಳನ್ನೆಲ್ಲ ತರಬೇಕು ಅಂತ ಹೇಳ್ಬಿಟ್ಟು. ಹೇಗೋ ರಜೆ ಸಿಗ್ತಲ್ಲ, ಸ್ವಲ್ಪ ರೆಸ್ಟ್ ಮಾಡೋಣ, ಊಟ ಮಾಡಿ ಅಂತ ಹೇಳಿ ಅಡುಗೆ ಮಾಡಿದೆ. ಅಲ್ಲಿ ನೋಡಿದ್ರೆ ಈ ಥರ ಆಯಿತು. ಅವ್ರು ಬರೋ ಅಷ್ಟಕ್ಕೆ ಸ್ವಲ್ಪ ಅದನ್ನು ಕ್ಲೀನ್ ಮಾಡ್ತಾಯಿದ್ರೆ ಬರ್ತಾರೆ. ನಾಷ್ಟ ಥರ ಕೇಳಿದ್ದೀನಿ, ಆಗಲ್ಲ ಇವಾಗ ಮಾಡೋಕ್ಕೆ, ಇದರಲ್ಲಿ ಪೂರ್ತಿ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು. ಆ ಸೊಪ್ಪೆಲ್ಲ ಇದಾಗ್ಬಿಟ್ಟಿದ್ದೀನಿ, ಅಂಟ್ರಿಸ್ಕೊಂಡ್ಬಿಡುತ್ತೆ ಅದು. ಪ್ರವೀಣ್ ಅವ್ರು ಬಂದಮೇಲೆ ಸ್ವಲ್ಪ ನಾಷ್ಟ ಮಾಡಿಕೊಂಡು ಸಾಂಬಾರು ಅವ್ರ ಅತ್ತೆ ಮನೇಲಿ ಇಸ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ನನಗೆ ಹೇಳಿದ್ನಲ್ಲ, ಕೈ ಕಾಲೆಲ್ಲ ನಡ್ಗತ್ಕೊಂಡು ಹೊಟ್ಟೆ ಎಲ್ಲ ಇನ್ನೂ ಜಾಸ್ತಿ ನೋವಾಗಿ ಶುರು ಆಗೋಯ್ತು. ಹಾಗಾಗಿ ತಿರ್ಗಾ ಹಾಸ್ಪಿಟ್ಲಿಗೆ ಹೋಗಿ ತಿರ್ಗಾ ಇಂಜೆಕ್ಷನ್ ತೊಗೊಂಡು ಮೆಡಿಸನ್ ತೊಗೊಂಡು ವಾಪಸ್ ಬಂದು ನೆನ್ನೆ ಕೂಡ ಅದೇ ಥರನೇ 2 ಇಂಜೆಕ್ಷನ್ ತೊಗೊಂಡು ಮಾತ್ರೆ ತೊಗೊಂಬಂದಿದ್ದೆ. ತಿರ್ಗಾ ಇವತ್ತು ಹೋಗಿ ಆ ಕೈ ಕಾಲು ನಡ್ಗತ್ಕೊಂಡಿರೋದಕ್ಕೆ ನನಗೆ ಹುಷಾರಿಲ್ದಂಗೆ ಆಗೋಯ್ತು. ಇನ್ನು ಸಂಜೆ ಬಿಟ್ಟರೆ ಆಗಲ್ಲ ಅಂತ ಹೇಳ್ಬಿಟ್ಟು, ಯಾಕಂದರೆ ಸ್ಮೆಲ್ ಬರುತ್ತೆ ಅಲ್ವಾ ಕಿಚನ್ ಪೂರ್ತಿ. ಹಾಗಾಗಿ ಸ್ವಲ್ಪ ಹೊತ್ತು ಮಲಗಿದ್ದು, ಆನಂತರ ಒಂದು 4 ಗಂಟೆ ನನಗೆ ತಿರ್ಗಾ ಎದ್ದು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ನನ್ನ ಅದೃಷ್ಟಕ್ಕೆ ಏನಂದರೆ, ಕುಕ್ಕರ್ ಬಿದ್ದಾಗ ಗ್ಯಾಸ್ ನಮ್ಮದು 4 ಸ್ಟವ್ ಏನಿದೆ ಅಲ್ವಾ, ಅದು ಗ್ಲಾಸ್ ಆಗಿರೋದ್ರಿಂದ ಅದು ಒಡೆದೋಗಿರಲಿಲ್ಲ ನನ್ನ ಅದೃಷ್ಟಕ್ಕೆ. ಅದು ಮೇಲೋಗಿ ಹಿಂಗೆ ಬಿತ್ತು. ನನಗೆಷ್ಟು ಭಯ ಆಯಿತು ಅಂತಂದರೆ, ಗ್ಲಾಸ್ ಏನೋ ಒಡೆದೋಗಿದೆಯಾ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಆವಾಗ 5,000 ರೂಪಾಯಿ ಏನೋ ಕೊಟ್ಟು ತೊಗೊಂಡಿದ್ದು. ಸೊ ತಿರ್ಗಿ ಏನಾದರೂ ಆಗ್ಬಿಡುತ್ತಾ ಅಂತ ಅಂದ್ಕೊಂಡು ಭಯ ಆಗೋಗಿತ್ತು. ಆದರೆ ಗ್ಲಾಸ್ಗೆ ಏನು ಆಗಿರಲಿಲ್ಲ, ಬಚಾವಾದ್ವಿ. ಹಾಗೆ ನನಗೆ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಆಯಿತು ಅಂದರೆ, ನಾನು ಗೋಡೆ ಮೇಲೆ ಈ ಸ್ಟಿಕ್ಕರ್ ಅಂಟಿಸಿದ್ನಲ್ವ, ಈ ಸ್ಟಿಕ್ಕರ್ ಮೇಲೆ ಏನೇ ಬಿದ್ದರೂ ನಾವು ಆರಾಮಾಗಿ ಒರೆಸ್ಕೊಂಬಿಡ್ಬೋದು, ಸ್ವಲ್ಪ ಶರ್ಪ್ ನೀರು ಮಾಡಿಕೊಂಡು. ಹಾಗಾಗಿ ನಾನು ಆರಾಮಾಗಿ ಇವಾಗ ಆ ಗೋಡೆ ಮೇಲೆ ಏನು ಸ್ಟಿಕ್ಕರ್ ಇತ್ತಲ್ವ, ಅದ್ರ ಮೇಲೆಲ್ಲ ಸೊಪ್ಪು ಬ್ಲಾಸ್ಟ್ ಆಗಿದ್ದು ಬಿದ್ದಿತ್ತಲ್ವ, ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಶರ್ಪೆಲ್ಲ ಹಾಕ್ಕೊಂಡು ಒರೆಸ್ತಾ ಇದ್ದೆ. ಸೊ ಬೇಗನೆ ಅದೆಲ್ಲ ಒಟ್ಟೋಯ್ತು ಅಂತಲೇ ಹೇಳ್ಬೋದು. ಒಂದು ಸತಿ ನಾರಲ್ಲಿ ಉಜ್ಜಿಬಿಟ್ಟು, ಯಾಕಂದರೆ ಸ್ವಲ್ಪ ಸ್ಮೆಲ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾರಲ್ಲಿ ಉಜ್ಜಿ, ಆಮೇಲೆ ತಿರ್ಗಾ 1-2 ಸತಿ 3 ಸತಿ ಬಟ್ಟೆನಲ್ಲಿ ನೀಟಾಗಿ ಒತ್ತಿ ಒರೆಸ್ದೆ. ಆಲ್ಮೋಸ್ಟ್ ಎಲ್ಲನೂ ನೀಟಾಗಿ ಕ್ಲೀನ್ ಆಯಿತು. ಇದು ನನಗಂತೂ ತುಂಬಾ ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು. ಇವತ್ತು ನಂಗೆ ಈ ಥರ ಆಗಿದ್ದು ನೋಡಿ ಒಳ್ಳೆ ಕೆಲಸ ಆಯಿತು, ನಾನು ಇದನ್ನು ಹಾಕಿದ್ದು ಸ್ಟಿಕ್ಕರು ಅಂತಲೇ ಅನ್ನಿಸ್ತು. ಹಾಗೆ ಈ ಕಡೆ ಗೋಡೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಕಡೆದು ಕೂಡ ಅದೇ ಥರ ಆಗಿತ್ತು. ಹಾಗಾಗಿ ಎಲ್ಲ ಸ್ವಲ್ಪ ಎಲ್ಲ ಒರೆಸಿ ಎಲ್ಲ ನೀಟಾಗಿ ಇಡ್ತಾಯಿದ್ದೆ. ಈ ಕಡೆ ಏನಾಗಿತ್ತು ಅಂದರೆ, ಸ್ವಲ್ಪ ಚುಕ್ಕಿ ಥರ ಬಿದ್ದಿತ್ತು, ಗೋಡೆ ಮೇಲೆ ಜಾಸ್ತಿ ಆಗಿತ್ತು. ಹಾಗಾಗಿ ಈ ಗ್ಲಾಸ್ ಬಾಟಲ್ಸ್ ಏನಿತ್ತು ಅದನ್ನೆಲ್ಲ ನೀಟಾಗಿ ಇನ್ನೊಂದು ಸತಿ ನೀರಲ್ಲಿ ಒರೆಸ್ತಾ ಇದ್ದೆ. ಆ್ಯಂಡ್ ಆಮೇಲೆ ಆ ಶೆಲ್ಫ್ ಮೇಲಿರೋ ಬಾಕ್ಸ್ಗಳಿಗೂ ಆಗಿತ್ತು, ಅದನ್ನು ಎಲ್ಲ ಕ್ಲೀನ್ ಮಾಡಿದೆ. ನನಗಂತೂ ಹೆಂಗಾಗೋಯ್ತು ಅಂತಂದರೆ, ಹುಷಾರಿಲ್ದಿರೋ ಟೈಮಲ್ಲಿ ಹಿಂಗೆ ಆಗೋಯ್ತಲ್ಲ ಅನ್ನೋದೊಂದೇ ಬೇಸರ ಆಗೋಯಿತು. ಆದರೆ ಏನು ಮಾಡೋಕ್ಕಾಗಲ್ಲ, ನಾನು ಕ್ಲೀನ್ ಮಾಡ್ದೇನೂ ಇರೋಕ್ಕಾಗಲ್ಲ, ಇನ್ನೂ ಸ್ಮೆಲ್ ಜಾಸ್ತಿ, ನನಗೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಕಂಪ್ಲೀಟ್ ಕಿಚನ್ನೇ ನಾನು ಅವತ್ತು ಹುಷಾರಿಲ್ದಿದ್ರೂ ಕೂಡ ಕ್ಲೀನ್ ಮಾಡಿಕೊಂಡೆ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಟೈಮ್ ಸರಿ ಇರೋಲ್ಲ ಕೆಲವು ಸತಿ. ಅದೇ ನಮಗಾಗೋದು ಏನೋ ಒಂದು ರೀತಿಲಿ ಆಗುತ್ತೆ ಅಂತ ಹೇಳ್ತಾರಲ್ವ, ಜಸ್ಟ್ ಮಿಸ್ಸು. ಕುಕ್ಕರು ನನ್ನ ಮೇಲೆ ಬೀಳಬೇಕಾಗಿತ್ತು, ಆದರೆ ಸ್ಕಿಡ್ಡಾಗಿ ನಾನು ಈ ಕಡೆ ಈಚೆಗಡೆ ಬಂದೆ, ಅದು ಆ ಕಡೆ ಬಿತ್ತು ಅಷ್ಟೇ. ಆಮೇಲೆ ದೊಡ್ಡ ಕುಕ್ಕರು ಗ್ಯಾಸ್ ಮೇಲೆ ಬಿತ್ತು. ಸೊ ಫೈನಲಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ಹೀಗಿತ್ತು ಇವತ್ತಿನ ಒಂದು ಸಣ್ಣ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.